ದಾಂಡೇಲಿಯ ಸಾರಿಗೆ ಘಟಕಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವ ದಾಂಡೇಲಿ ಹೊನ್ನಾವರ ಬಸ್ ಬದ್ಧತೆಯಿಂದ ಕಾರ್ಯನಿರ್ವಹಿಸುವ ಚಾಲಕ ರವಿ ಅಂಬಿಗ. ಅತ್ಯುತ್ತಮ ಸೇವೆಗೆ ಹೆಸರಾದ ವ್ಯಕ್ತಿ ಅವರು. ಬದ್ಧತೆಯ ಕಾರ್ಯನಿರ್ವಹಣೆಯ ಮೂಲಕ ಇಲಾಖೆಯ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾದವರು. ಇನ್ನು ಜನಸ್ನೇಹಿ ನಡವಳಿಕೆ, ಸರಳತೆಯನ್ನು ಮೈಗೂಡಿಸಿಕೊಂಡಿರುವುದರಿಂದಲೇ ನಮಗೆ ಅವರ ಬಗ್ಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ. ಆ ವ್ಯಕ್ತಿ ಯಾರು ಅಂದುಕೊಂಡಿರಾ? ಹಾಗಾದರೆ ನೋಡಿ, ವಿಷಯಕ್ಕೆ ಬರುತ್ತೇನೆ. ದಾಂಡೇಲಿಯ ಸಾರಿಗೆ ಘಟಕಕ್ಕೆ ಅತಿ ಹೆಚ್ಚಿನ ಆದಾಯವನ್ನು ತಂದುಕೊಡುವ ದಾಂಡೇಲಿ ಹೊನ್ನಾವರ ಬಸ್ಸಿನ ಚಾಲಕ ರವಿ ಅಂಬಿಗ ಅವರ ಕಾರ್ಯದಕ್ಷತೆಯ ಬಗ್ಗೆ ಒಂದು ವರದಿ ಇದು. ಸಾರಿಗೆ ಘಟಕದಲ್ಲಿ ಕಳೆದ 17 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ರವಿ ಅಂಬಿಗ ಅವರು ಕಳೆದ 12 ವರ್ಷಗಳಿಂದ ದಾಂಡೇಲಿ ಹೊನ್ನಾವರ ಬಸ್ಸಿನ ಚಾಲಕರಾಗಿ ಪ್ರಾಮಾಣಿಕ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಜನಸ್ನೇಹಿ ನಡವಳಿಕೆ, ಹಿರಿಯರನ್ನು ಗೌರವಿಸುವ ಗುಣ ಸಂಸ್ಕೃತಿ, ಪ್ರಯಾಣಿಕರನ್ನು ಆತ್ಮೀಯತೆಯಿಂದ ಕಾಣುವ ರವಿ ಅಂಬಿಗ ಅವರು ಅತ್ಯುತ್ತಮ ಚಾಲಕರೆಂಬ ಜನಪ್ರೀತಿಗೆ ಪಾತ್ರರಾದವರು. ಇಲಾಖೆಯ ಮೇಲಾಧಿಕಾರಿಗಳ ಆದೇಶವನ್ನು ಗೌರವಿಸುವ, ಸಹೋದ್ಯೋಗಿಗಳನ್ನು ಸಹೋದರತ್ವ ಭಾವದಿಂದ ನೋಡುವ ತಾಳ್ಮೆಯ ಸಹಕಾರ ಮೂರ್ತಿಯಾಗಿರುವ ರವಿ ಅಂಬಿಗ ಅವರು ತಾನು ಚಲಾಯಿಸುವ ಬಸ್ಸನ್ನು ಅತಿ ಗೌರವದಿಂದ ನೋಡಿಕೊಂಡು ಬಂದವರು. ದಾಂಡೇಲಿ ಬಸ್ ನಿಲ್ದಾಣದಿಂದ ಪ್ರತಿದಿನ ಬೆಳಿಗ್ಗೆ 7 ಗಂಟೆ 15 ನಿಮಿಷಕ್ಕೆ ಹೊರಡುವ ಈ ಸಾರಿಗೆ ಬಸ್ ಜೋಯಿಡಾ ಕಾರವಾರ ಮಾರ್ಗವಾಗಿ ಅಂಕೋಲಾ, ಕುಮಟಾ ಸಾಗಿ ಹೊನ್ನಾವರಕ್ಕೆ ಸರಿಯಾಗಿ ಮಧ್ಯಾಹ್ನ 12 ಗಂಟೆ 45 ನಿಮಿಷಕ್ಕೆ ತಲುಪುತ್ತದೆ. ರವಿ ಅಂಬಿಗ ಅವರು ಚಲಾಯಿಸುವ ಈ ಬಸ್ಸಿನಲ್ಲಿ ಹೋಗಲು ಅದೆಷ್ಟೋ ಪ್ರಯಾಣಿಕರು ಸಂತಸ ಪಡುತ್ತಾರೆ. ಯಾಕೆಂದರೆ ರವಿ ಎಂದೂ ಚಾಲಕ ಮಾತ್ರ ಆಗಿರದೆ ಕುಟುಂಬದ ಓರ್ವ ಸದಸ್ಯನಂತೆ ಪ್ರಯಾಣಿಕರನ್ನು ನೋಡಿಕೊಳ್ಳುವ ಅವರ ಗುಣ ಸಂಸ್ಕೃತಿಯೇ ಇದಕ್ಕೆ ಕಾರಣ ಎನ್ನಬಹುದು. ರವಿ ಮಾಮ, ರವಿ ಅಂಕಲ್, ರವಿ ದಾದಾ, ರವಿ ಅಣ್ಣ ಹಾಗೂ ರವಿ ಎಂದು ಕರೆಸಿಕೊಳ್ಳುವ ರವಿ ಅಂಬಿಗ ಅವರ ಕರ್ತವ್ಯ ಬದ್ಧತೆ, ಪ್ರಾಮಾಣಿಕತೆ ಅಭಿನಂದನೀಯ ಮತ್ತು ಅನುಕರಣೀಯ. ದಾಂಡೇಲಿಯಿಂದ ಹೊನ್ನಾವರಕ್ಕೆ ಎಷ್ಟು ಗಂಟೆಗೆ ಹೋಗ್ತದೆ? ದಾಂಡೇಲಿಯಿಂದ 7:15ಕ್ಕೆ ಅಷ್ಟೇ. ವಯ ಕಾರವಾರ, ದಾಂಡೇಲಿ, ಜೋಯಿಡಾ, ಭದ್ರಾ, ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ. ಅಲ್ಲಿ ಎಷ್ಟು ಗಂಟೆಗೆ ರೀಚ್ ಆಗ್ತದೆ? 12:45. ನೀವು ದಾಂಡೇಲಿ ಟು ಹೊನ್ನಾವರ ಈ ಬಸ್ನಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ? 12 ವರ್ಷ ಆಯ್ತು. 12 ವರ್ಷ. ತಮ್ಮ ಹೆಸರು? ರವಿ ಅಂಬಿಗ. ಥ್ಯಾಂಕ್ ಯು. ನೀವು ಗಮನಿಸಬಹುದು ವೀಕ್ಷಕರೇ, ಪ್ರಯಾಣಿಕರ ಜೊತೆ ಅತ್ಯಂತ ಪ್ರೀತಿಯಿಂದ, ವಾತ್ಸಲ್ಯದಿಂದ ಇರುವಂಥವರು ಜನಮುಖಿ ವ್ಯಕ್ತಿತ್ವದ ರವಿಯವರು. ದಾಂಡೇಲಿಯ ಸಾರಿಗೆ ಘಟಕಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಬಸ್ ಎನ್ನುವಂತಹ ಹೆಗ್ಗಳಿಕೆಗೆ ದಾಂಡೇಲಿ ಟು ಹೊನ್ನಾವರ ಈ ಬಸ್ ಗಮನ ಸೆಳೆದಿರುವಂಥದ್ದನ್ನು ನಾವು ಗಮನಿಸ್ಬೋದು.